ಹಾಲೆಲೂಯ, ದೇವರಿಗೆ ಸ್ತೋತ್ರ. ಎಚ್ಚರಗೊಂಡಿದ್ದೀರಾ? ಚೆನ್ನಾಗಿದ್ದೀರಾ? ದೇವರ ವಾಕ್ಯ ಕೇಳಲು ಆಸಕ್ತರಾಗಿದ್ದೀರಾ? ಹಾಗಾದರೆ ಬನ್ನಿರಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ಅನುದಿನದ ಧ್ಯಾನದಲ್ಲಿ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮಗೆ ವಂದನೆಗಳು. ನಿಮ್ಮ ಕೃಪೆಯಲ್ಲಿ ಮತ್ತೊಂದು ದಿನ ನಮಗೆ ಅನುಗ್ರಹಿಸಿದ್ದೀರಿ. ಈ ವರ್ಷಾಂತ್ಯದಲ್ಲಿ ದೇವರೇ, ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬಂದು ನಮ್ಮ ಸ್ಥಿತಿಯೇನೆಂದು ನಾವು ಗ್ರಹಿಸಿಕೊಂಡು ತಿದ್ದುಕೊಳ್ಳುವುದಕ್ಕೂ ಸರಿಪಡಿಸಿಕೊಳ್ಳುವುದಕ್ಕೂ, ನಿಮ್ಮ ಪ್ರಣಾಳಿಕೆ ಏನೆಂದು ಅರಿತುಕೊಂಡು ನಿಮ್ಮ ಚಿತ್ತದಂತೆ ನೂತನ ವರ್ಷ ಪ್ರಾರಂಭಿಸುವುದಕ್ಕೂ ನಿಮ್ಮ ಕೃಪೆಯನ್ನು ನಮಗೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಇನ್ನು ಎಷ್ಟು ದಿನಗಳಿವೆ ಪ್ರಿಯರೇ? ಈ ದಿನ 27ನೆಯ ತಾರೀಕು. ದೇವರ ಕೃಪೆ ಇರುವುದಾದರೆ ಮತ್ತೇನು, ಕೆಲವೇ ದಿನಗಳಲ್ಲಿ ಹೊಸ ವರ್ಷದೊಳಗೆ ಹೋಗ್ಲಿಕ್ಕಿದ್ದೇವೆ. ಏನಾದರೂ ದಿನಗಳನ್ನು ನೆನಪಿಟ್ಕೊಳ್ತಾ ಇದ್ದೀರಾ? ಗಂಟೆಗಳನ್ನು ನೆನಪಿಟ್ಕೊಳ್ತಾ ಇದ್ದೀರಾ? ನನ್ನ ಜೀವಿತದಲ್ಲಾದರೂ ಎಷ್ಟೇ ವೇಗವಾಗಿ ಸೇವೆ ಮಾಡೋಣ ಅಂತ ಹೋದರೂ ಕೂಡ ಇನ್ನೂ ಮಾಡಬೇಕಾದದ್ದು ಬಹಳಷ್ಟಿದೆ ಎಂಬ ಭಾರದೊಂದಿಗೆ ಗಡಿಯಾರದ ಮುಳ್ಳನ್ನು ಯಾರಾದರೂ ಹಿಡ್ಕೊಂಡ್ರೆ ಚೆನ್ನಾಗಿದ್ದಿರುತ್ತಿತ್ತು. ಇನ್ನೂ ಹೆಚ್ಚಾಗಿ ಸೇವೆ ಮಾಡಿ ದೇವರ ನಾಮಕ್ಕೆ ಮಹಿಮೆ ಪಡಿಸೋಣ ಎಂಬ ಆಸೆ ಉಂಟಾಗುತ್ತೆ. ಕಣ್ಣು ಮುಚ್ಚಿ ಕಣ್ಣು ತೆರೆಯಷ್ಟೊತ್ತಿಗೆ 2025ನೇ ವರ್ಷ ಮುಗ್ದೋಗಿರುವಂತೆ ಕಾಣಿಸ್ತಿದೆ. ಸೋಮಾರಿಗಳಿಗೆ ಟೈಮೇ ಹೋಗೋದಿಲ್ಲ. ಚುರುಕಾಗಿ ಕೆಲಸ ಮಾಡುವಂಥವರಿಗೆ ಟೈಮ್ ಓಡ್ತಾ ಇರುತ್ತೆ. ಪೂರ್ವದಲ್ಲಿ ಟೈಮ್ ಪಾಸ್ ಎಂಬ ಮಾತು ಬಳಸ್ತಾ ಇದ್ರು. ಟೈಮ್ ಪಾಸ್ಗೋಸ್ಕರ ಹುರುಕಡ್ಲೆಗಳಾಗಲಿ ಅಥವಾ ಕಡಲೆ ಆಗಲಿ ಒಂದೊಂದಾಗಿ ಬಾಯಲ್ಲಿ ಹಾಕಿಕೊಳ್ತಾ ಕಾಲಕ್ಷೇಪ ಮಾಡ್ತಾ ಇದ್ರು. ಈ ದಿನಗಳಲ್ಲಿ ಏನಂತಹ ಬಾಧೆ ಇಲ್ಲ ಬಿಡಿ. ಟೈಮ್ ಪಾಸ್ ಮಾಡುವಂಥದ್ದು ಈ ದಿನ ಮನುಷ್ಯರಿಗೆ ಬಹಳ ಸುಲಭವಾಗಿಬಿಟ್ಟಿದೆ. ಸೆಲ್ಫೋನ್ ಕೈಗೆ ಬಂದ್ಬಿಟ್ಟಿದೆ. ಆ ಸೆಲ್ಫೋನ್ನಲ್ಲಿರುವ ರೀಲ್ಸ್ಗಳೆಲ್ಲ ತಿರುಗಿಸುತ್ತಾ ಎಷ್ಟು ಗಂಟೆಗಳವರೆಗೂ ನೋಡಿದ್ದೇವೆ ಎಂಬುದಾಗಿ ಗ್ರಹಿಸಲಾರದೆ ಸಮಯ ವ್ಯರ್ಥ ಮಾಡಿಕೊಳ್ತಿದ್ದಾರೆ. ಈ ವರ್ಷದಲ್ಲಿ 365 ದಿನಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ. 27, 28, 30, 31 ಇನ್ನೂ 4 ದಿವಸ ನಮ್ಮ ಮುಂದಿವೆ. ಈ ದಿನ ಹೊರತುಪಡಿಸಿ ಅಂದರೆ 361 ದಿನಗಳವರೆಗೂ ಎಷ್ಟು ಸಮಯ ವ್ಯರ್ಥವಾಗಿ ಹೋಯ್ತು ನೋಡಿ. ಏನನ್ನು ಸಾಧಿಸಿದ್ದೇವೆ? ಅಷ್ಟಕ್ಕೂ ನಾವು ಎಲ್ಲಿದ್ದೇವೆ ದೇವರ ದೃಷ್ಟಿಯಲ್ಲಿ ಎಂದು ಗ್ರಹಿಸಿಕೊಳ್ಬೇಕು ಪ್ರಿಯರೇ. ದೇವರ ಉಗ್ರತೆ ನಮ್ಮ ಮೇಲೆ ಬರುವುದಕ್ಕಿಂತ ಮುಂಚೆ ದೇವರು ನಮಗೆ ಕೊಟ್ಟಿರುವ ಅವಕಾಶಗಳನ್ನೆಲ್ಲ, ಕೈತಪ್ಪಿ ಹೋಗೋದಕ್ಕಿಂತ ಮುಂಚೆ ದೇವರು ಕೊಟ್ಟ ಅವಕಾಶ ಉಪಯೋಗಿಸಿಕೊಂಡು ಕರ್ತನ ಚಿತ್ತಕ್ಕೆ ನಾವು ವಿಧೇಯರಾಗಬೇಕು. ಥೆಸಲೋನಿಕದವರಿಗೆ ಬರೆದಂತಹ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 1ನೇ ವಚನ ಹೇಳುತ್ತೆ, ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ಯಾವ ಕಾಲದ ಕುರಿತು? ಯಾವ ಸಮಯದ ಕುರಿತು? ಯೇಸು ಬರುವಂತಹ ಸಮಯದ ಕುರಿತು, ಯೇಸು ಕ್ರಿಸ್ತನು ಬರುವ ಸಮಯದ ಕುರಿತು ನಾವಿದನ್ನು ಗುರುತಿಸಬೇಕು. ಕರ್ತನ ಬರೋಣದ ದಿನಗಳು ಹತ್ತಿರವಾಗಿವೆ. ಆತನ ವಾಕ್ಯದ ಪ್ರವಾದನೆಗಳೆಲ್ಲ ನೆರವೇರುತ್ತಾ ಇವೆ. ಆತನು ಯಾವಾಗ ಬರುತ್ತಾನೆಂದು ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕೆಂದು ಮೇಲಿಂದ ಮೇಲೆ ಬೈಬಲ್ ಹೇಳುತ್ತೆ. ಸಮಯವನ್ನು ಸುಮ್ಮನೆ ಕಳ್ಕೊಳ್ಳದೆ ಸದುಪಯೋಗ ಮಾಡಿಕೊಳ್ಳಿರಿ. ಯೇಸು ಬಂದ ನಂತರ ಆತನಿಗಾಗಿ ನೀವು ಏನು ಕೆಲಸ ಮಾಡಲಿಕ್ಕಾಗಲ್ಲ. ಹಗಲು ಹೊತ್ತಲ್ಲೇ ಕೆಲಸ ಮಾಡಬಹುದು, ರಾತ್ರಿ ಬಂದಾಗ ಕೆಲಸ ಮಾಡಲಿಕ್ಕಾಗಲ್ಲ. ಆದುದರಿಂದ ನನ್ನ ತಂದೆಯ ಕೆಲಸ ನಾನು ಮಾಡ್ತಿದ್ದೇನೆಂದು ಯೇಸು ಹೇಳಿದ ಹಾಗೆ ಈ ದಿನ ಯೇಸುವಿನ ಪ್ರೀತಿಯ ರುಚಿ ನೋಡಿರುವ ನಾವು, ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟಿರುವ ನಾವು ಆತನ ಸಾಕ್ಷಿಗಳಾಗಿ ಬದುಕಬೇಕು. ಆತನ ಪ್ರಣಾಳಿಕೆಯಲ್ಲಿರುವ ಕಾರ್ಯಗಳು ನಾವು ಮಾಡಿ ಮುಗಿಸಬೇಕು. ಇಗೋ, ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು. ಅವರು ಹೇಗೂ ಅದರಿಂದ ತಪ್ಪಿಸಿಕೊಳ್ಳಲಾರರು.
ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದಲ್ಲ. ನೀವು ಕತ್ತಲೆಯಲ್ಲಿರುವವರಲ್ಲ, ನೀವೆಲ್ಲರೂ ಬೆಳಕಿನವರು, ಹಗಲಿನವರೂ ಆಗಿದ್ದೀರಷ್ಟೇ. ನಾವು ರಾತ್ರಿಯವರೂ ಅಲ್ಲ, ಕತ್ತಲೆಯವರೂ ಅಲ್ಲ. ಹಗಲೊತ್ತೇ ನಾವು ಸಮಯ ನೋಡಿಕೊಳ್ತಾ ಇರ್ತೇವೆ. ರಾತ್ರಿ ಕಣ್ಮುಚ್ಚಿ ಕಣ್ತೆರೆಯಷ್ಟೊತ್ತಿಗೆ ಬೆಳಕಾಗ್ಬಿಡುತ್ತೆ. ರಾತ್ರಿ ಏನೂ ಮಾಡ್ಲಿಕ್ಕಾಗಲ್ಲ. ನಾವು ಹಗಲು ಹೊತ್ತನ್ನು ಸದುಪಯೋಗ ಮಾಡಿಕೊಳ್ಳೋದಾದರೆ, ಹಗಲು ಹೊತ್ತಲ್ಲಿ ಮಾಡಬೇಕಾದ ಕೆಲಸಗಳನ್ನು ಮಾಡುವುದಾದರೆ, ರಾತ್ರಿ ಹಾಯಾಗಿ ನಿದ್ರೆ ಮಾಡ್ತೇವೆ. ರಾತ್ರಿ ಹಾಯಾಗಿ ಪ್ರಶಾಂತವಾಗಿ ಇರುತ್ತೇವೆ. ರಾತ್ರಿ ನಾವು ನಮ್ಮ ದೇವರಲ್ಲಿ ಆನಂದಿಸುವವರಾಗಿರ್ತೇವೆ. ನಿಮ್ಮ ಹೃದಯ ಸರಿಪಡಿಸಿಕೊಂಡು ನೀವು ನಿದ್ರೆ ಮಾಡೋದಾದರೆ, ನೀವು ನಿದ್ರೆಯಲ್ಲಿಯೂ ಸತ್ತರೂ ಕೂಡ ಕರ್ತನ ಬಳಿಗೆ ಹೋಗ್ತೀರಿ. ಆದರೆ ಈ ದಿನ ಮನುಷ್ಯರಿಗೆ ನಾಳೆ ಇದೆ ಬಿಡಿ, ನಾಳೆ ಎದ್ದೇಳ್ತೇವೆ ಬಿಡಿ, ಇನ್ನೊಂದು ಹೊಸ ವರ್ಷ ಇದೆ ಬಿಡಿ ನಮಗೆ ಎಂಬ ಧ್ಯಾಸದೊಂದಿಗೆ ನಾಳೆ ನೋಡ್ಕೊಂಡ್ರೆ ಆಯ್ತು ಎಂಬ ಆಲೋಚನೆಯಿಂದ ಮುಂದೆ ಸಾಗ್ತಿದ್ದಾರೆ ಹೊರತು, ಇದೇ ಅನುಕೂಲವಾದ ಸಮಯ, ಇದೇ ರಕ್ಷಣೆಯ ದಿನವಾಗಿದೆ, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು, ನಾಳೆಯ ಕುರಿತು ಚಿಂತಿಸಬೇಡಿರಿ ಎಂಬ ಮಾತನ್ನು ನಾವು ಲಕ್ಷಿಸುತ್ತಾ ಇಲ್ಲ. ನಾವು ಬೆಳಕಿಗೆ ಸಂಬಂಧಪಟ್ಟವರು, ನಾವು ರಾತ್ರಿಗೆ ಸಂಬಂಧಪಟ್ಟವರಲ್ಲ. 6ನೇ ವಚನ, ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ ಹಾಗೂ ಸ್ವಸ್ಥಚಿತ್ತರಾಗಿರೋಣ. ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ, ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರಷ್ಟೇ. ನಾವಾದರೋ ಹಗಲಿನವರಾಗಿರಲಾಗಿ ವಿಶ್ವಾಸ, ಪ್ರೀತಿಗಳೆಂಬ ವಜ್ರಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಳ್ಳೋಣ. ನಮ್ಮನ್ನು ದೇವರು ಈ ಲೋಕಕ್ಕೆ ಬೆಳಕಾಗಿರಲು ಹೇಳಿದ್ದಾರೆ. ನಮಗೆ ಈ ಲೋಕದಲ್ಲಿ ಕತ್ತಲೆ ಆದರೆ ಅಯ್ಯೋ, ಕತ್ತಲೆಯಲ್ಲಿದ್ದ ಜನರಿಗೆ ಯಾವ ಗತಿ ಇರೋದಿಲ್ವಲ್ಲ. ಒಂದು ದೀಪ ಬೆಳಗುತ್ತಾ ಇರಬೇಕಾದರೆ ಅದರೊಳಗೆ ಎಣ್ಣೆ ಹೊಯ್ಯುತ್ತಾ ಇರಬೇಕು, ಅದರ ಬತ್ತಿ ಸರಿಪಡಿಸುತ್ತಲೇ ಇರಬೇಕು. ನಮಗೀಗ ಕರೆಂಟ್ ಬಂದಿರೋದ್ರಿಂದ ಈ ಮೀಟರ್ ತಿರುಗುತ್ತಲೇ ಇರಬೇಕು. ಎನರ್ಜಿ, ಆ ಒಂದು ಪವರ್ ಇಲ್ಲದಿದ್ದರೆ ನಮಗೆ ಬೆಳಕು ಸಿಗೋದೇ ಇಲ್ಲ. ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನ ಅನುಭವಗಳು, ಶಕ್ತಿ, ಪ್ರಾರ್ಥನಾ ಶಕ್ತಿ, ನಂಬಿಕೆ, ಪ್ರೀತಿ ಇವು ಇಲ್ಲದಿದ್ದರೆ ನಾವು ಪ್ರಕಾಶಿಸಲಾರೆವು. ಅದಕ್ಕಾಗಿ ನಾವು ಹಗಲಿನವರಾಗಿದ್ದೇವೆ. ನಾವು ಅಮಲೇರಿದವರಾಗಿರದೆ ವಿಶ್ವಾಸ ಪ್ರೀತಿಗಳೆಂಬ ವಜ್ರಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಜೀವಿಸೋಣ. ನಾವು ವಿಶ್ವಾಸ ಪ್ರೀತಿಗಳೆಂಬ ವಜ್ರಕವಚಗಳನ್ನು, ರಕ್ಷಣೆಯ ನಿರೀಕ್ಷೆಯೆಂಬ ಶಿರಸ್ತ್ರಾಣವನ್ನು ಧರಿಸಿಕೊಳ್ಳೋಣ. ಯಾವಾಗಲೂ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. ಅವಿಶ್ವಾಸಿಗಳಾಗಿ ನಾವು ಮಾರ್ಪಡಲಾರದಂತೆ ಯೇಸುವಿನ ಕಡೆಗೆ ದೃಷ್ಟಿಸುತ್ತಾ, ನಂಬಿಕೆಯನ್ನು ಹುಟ್ಟಿಸುವಾತನು ಅದನ್ನು ಪೂರೈಸುವಾತನಾಗಿರುವ ಕ್ರಿಸ್ತನನ್ನೇ ದೃಷ್ಟಿಸುತ್ತಾ ಮುಂದೆ ಸಾಗಬೇಕು. ಈ ಲೋಕದ ಕಡೆಗೆ ನೋಡುವಾಗ ನಮ್ಮ ನಂಬಿಕೆ ಕೊನೆಗೆ ಅಪನಂಬಿಕೆಯಾಗಿ ಮಾರ್ಪಡುತ್ತೆ. ನಾವು ನೋಡಿ ನಡೆಯುವವರಾಗಿ ಇರುತ್ತೇವೆ ಹೊರತು ಆಧ್ಯಾತ್ಮಿಕ ಶಕ್ತಿಯನ್ನು ಗುರುತಿಸಲಾರದವರಾಗಿರುತ್ತೇವೆ. ನಾನು ಹೇಳೋದು ನಿಮಗೆ ಅರ್ಥವಾಗ್ತಿದೆಯಾ? ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ದೇವರೇ, ನೀವು ಯಾವಾಗ ಬಂದರೂ ಕೂಡ ನಿಮ್ಮನ್ನು ಎದುರುಗೊಳ್ಳುವ ಸ್ಥಿತಿಯಲ್ಲಿ ನನ್ನನ್ನು ಹಿಡಿಯಿರಿ. ನೀವು ನನಗೆ ಕೊಟ್ಟ ಕೆಲಸವನ್ನು ಮುಗಿಸಿದ್ದೇನೆ, ನನ್ನ ಜವಾಬ್ದಾರಿಕೆಯನ್ನು ನಿರ್ವಹಿಸಿದ್ದೇನೆ, ನನಗೆ ಕೊಟ್ಟ ಜೀವಿತವನ್ನು ಸದುಪಯೋಗ ಮಾಡಿಕೊಂಡಿದ್ದೇನೆ, ನನ್ನ ದೇಹವೆಂಬ ದೇವರ ಆಲಯವನ್ನು ಕಾಪಾಡಿಕೊಂಡಿದ್ದೇನೆ. ನೀವು ಕೊಟ್ಟಿರುವ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಕಾಪಾಡಿಕೊಂಡು ನಿಮ್ಮ ಸಾಕ್ಷಿಯಾಗಿ ನಾನು ಜೀವಿಸಿದ್ದೇನೆ. ನಿಮ್ಮ ಪ್ರೀತಿಯನ್ನು ಹೊಂದಿದವನಾಗಿ ನಿಮ್ಮ ಪ್ರೀತಿಯನ್ನು ಲೋಕಕ್ಕೆ ತೋರಿಸಿದ್ದೇನೆ ಎಂಬುದಾಗಿ ಸಾಕ್ಷಿ ಕೊಡುವವರಾಗಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು. ಮತ್ತಿನಲ್ಲಿರುವಂಥವನು ಮೋಸ ಹೋಗ್ತಾನೆ ಪ್ರಿಯರೇ, ನಷ್ಟ ಹೋಗ್ತಾನೆ, ಏನು ಸಾಧಿಸಲಾರನು. ಆ ಮತ್ತನ್ನು ಬಿಟ್ಟು ಬಿಡಬೇಕು. ನಂಬಿಕೆಯಿಂದ ಆ ಸೈತಾನನನ್ನು ಎದುರಿಸಬೇಕು, ಶರೀರವನ್ನು ಎದುರಿಸಬೇಕು, ಲೋಕದಾಸೆಗಳನ್ನು ಎದುರಿಸಬೇಕು. ವಿಶ್ವಾಸ, ಪ್ರೀತಿ, ರಕ್ಷಣೆ, ನಿರೀಕ್ಷೆ ಎಂಬ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ಥಿರಚಿತ್ತರಾಗಿರೋಣ. ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ, ನಾವು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ದೇವರು ತನ್ನ ಕೋಪಕ್ಕೆ ನಮ್ಮನ್ನು ಗುರಿಯಾಗಬೇಕೆಂದು ನೇಮಿಸಿಲ್ಲ.
ಯೇಸು ಜನಿಸಿದ್ದಾರೆ ಎಂದು ಈ ಕ್ರಿಸ್ಮಸ್ ಹಬ್ಬದಲ್ಲಿ ಹಾಡುಗಳನ್ನು ಹಾಡಿಕೊಂಡಿದ್ದೆವು. ದೇವರ ಜನನದ ಕುರಿತಾಗಿ ದೊಡ್ಡದಾಗಿ ಹಂಚಿಕೊಂಡಿದ್ದೇವೆ, ಆನಂದಿಸಿದ್ದೇವೆ, ಅಡಿಗೆ ಮಾಡಿಕೊಂಡು ಊಟ ಮಾಡಿದ್ದೇವೆ, ಎಲ್ಲವೂ ಚೆನ್ನಾಗಿತ್ತು. ಆದರೆ ಯಾಕೆ ಆತನು ಈ ಲೋಕಕ್ಕೆ ಜನಿಸಿ ಬಂದಿದ್ದಾನೆ? ಯಾಕೆ ಬಂದಿದ್ದಾನೆ ಆತನು ಈ ಲೋಕದೊಳಗೆ? ಏನಾಗಿದೆ ಆತನ ಹೃದಯದ ತವಕ? ಯಾರೊಬ್ಬರೂ ನಶಿಸಿ ಹೋಗಬಾರದು, ಪ್ರತಿಯೊಬ್ಬರೂ ಆತನಲ್ಲಿ ನಂಬಿಕೆ ಇಟ್ಟು, ಆತನಲ್ಲಿ ನಿರೀಕ್ಷೆಯಿಟ್ಟು, ಆತನು ಕೊಡುವ ದೊಡ್ಡ ರಕ್ಷಣೆಯನ್ನು ಪಡೆದುಕೊಂಡು ಆತನ ರಾಜ್ಯದ ವಾರಸುದಾರರಾಗುವುದಕ್ಕಾಗಿಯೇ. ನೀವು ರಕ್ಷಿಸಲ್ಪಟ್ಟಿದ್ದೀರಾ? ನಿಮಗೆ ನಂಬಿಕೆ ಇದೆಯಾ? ನಿಮ್ಮೊಳಗೆ ಕ್ರಿಸ್ತನ ಪ್ರೀತಿ ಕಾಣಿಸುತ್ತಾ ಇದೆಯಾ? ನೀವು ಕ್ರಿಸ್ತನಿಗೋಸ್ಕರ ಸಾಕ್ಷಿಗಳಾಗಿ ಬದುಕುತ್ತಾ ಸುತ್ತಲಿರುವವರಿಗೆ ಕರ್ತನಿಗಾಗಿ ಸಂಪಾದಿಸ್ತಾ ಇದ್ದೀರಾ? ಏನ್ ಸಾಧಿಸಿದ್ದೀರಿ ಈ ವರ್ಷದಲ್ಲಿ? ನಿಮ್ಮ ಸಾಕ್ಷಿ ಕೇಳಿ, ನಿಮ್ಮ ಜೀವಿತ ನೋಡಿ, ನಿಮ್ಮ ಮಾತು ಕೇಳಿ ಎಷ್ಟು ಜನ ಯೇಸು ಕ್ರಿಸ್ತನನ್ನು ತಮ್ಮ ರಕ್ಷಕನಾಗಿ ಅಂಗೀಕರಿಸಿದ್ದಾರೆ ಹೇಳಿ? ಎಷ್ಟು ಜನ ನಿರಾಶೆಯೊಳಗಿಂದ, ನಿರುತ್ಸಾಹದೊಳಗಿಂದ ತಿರುಗಿಕೊಂಡು ಕರ್ತನ ಕಡೆಗೆ ಬಂದಿದ್ದಾರೆ ಹೇಳ್ರಿ? ನಾವು ಬೆಳಗಬೇಕು, ಇತರರನ್ನು ಬೆಳಗಿಸಬೇಕು. ನಾವು ಮಾರ್ಪಡಬೇಕು, ಇತರರನ್ನು ಮಾರ್ಪಡಿಸಬೇಕು. ನಾವು ಬದುಕಬೇಕು, ಇತರರನ್ನು ಬದುಕಿಸಬೇಕು. ನಾವು ನಿಲ್ಲಬೇಕು, ಕ್ರಿಸ್ತನಿಗೋಸ್ಕರ ಇತರರನ್ನು ನಿಲ್ಲಿಸಬೇಕು. ಆತನು ಬಂದ ದಿನದಲ್ಲಿ, ದೇವರೇ, ಇಗೋ ನೀವು ಕೊಟ್ಟವರೆಲ್ಲರನ್ನೂ ನಿಮಗಾಗಿ ಸಂಪಾದಿಸಿದ್ದೇವೆ ಎಂದು ಕನಿಷ್ಠ ನಿಮ್ಮ ಮನೆಯವರ ವಿಷಯದಲ್ಲಿ ಆದರೂ ನೀವು ಸಾಕ್ಷಿ ಕೊಡಬಲ್ಲಿರೋ? ರಾತ್ರಿ ವೇಳೆ ಕಳೆದು ಹೋಯ್ತು, ಬೆಳಗಾಗುತ್ತಾ ಇದೆ. ಕರ್ತನ ಬರೋಣದ ಸಮಯ ಅತಿ ಸಮೀಪವಾಗುತ್ತಾ ಇದೆ. ನಮ್ಮಲ್ಲಿ ಯಾರೂ ನಾಶವಾಗಬಾರದೆಂದು ಆತನು ಎದುರು ನೋಡ್ತಿದ್ದಾನೆ. 10ನೇ ವಚನ ಕೂಡ ಓದುತ್ತೇನೆ ಕೇಳಿ. ನಾವು ಎಚ್ಚರವಾಗಿದ್ದರೂ ಸರಿಯೇ, ನಿದ್ರೆಯಲ್ಲಿದ್ದರೂ ಸರಿಯೇ, ತನ್ನ ಜೊತೆಯಲ್ಲೇ ಜೀವಿಸಬೇಕೆಂದು ಆತನು ನಮಗೋಸ್ಕರ ಸತ್ತನು. ಏನಂತೆ? ಎಚ್ಚರವಾಗಿದ್ದರೂ ಸರಿಯೇ, ನಿದ್ದೆಯಲ್ಲಿದ್ದರೂ ಸರಿಯೇ, ನಾವು ಆತನಿಗಾಗಿ ಜೀವಿಸಲು ಯೇಸು ನಮಗೋಸ್ಕರ, ನಮಗಾಗಿಯೇ ಸತ್ತನು ಎಂದು ವಾಕ್ಯ ಹೇಳುತ್ತೆ. ಪೌಲನು ಹೇಳ್ತಾನೆ, ನನಗಾದರೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ಲಾಭ ಎಂಬುದಾಗಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ನಾನು ತಿನ್ನೋದು ಕ್ರಿಸ್ತನಿಗಾಗಿಯೇ, ನಿದ್ದೆ ಮಾಡೋದು ಕ್ರಿಸ್ತನಿಗಾಗಿಯೇ, ಕೆಲಸ ಮಾಡೋದು ಕ್ರಿಸ್ತನಿಗಾಗಿಯೇ. ನಾನು ಬದುಕುವುದು ಕ್ರಿಸ್ತನಿಗೋಸ್ಕರವೇ. ನಾನು ಬದುಕಿದರೂ ಸತ್ತರೂ ಕ್ರಿಸ್ತನಿಗೋಸ್ಕರವೇ. ನಾನು ಎಚ್ಚರವಾಗಿದ್ದು ಕೆಲಸ ಮಾಡಿದರೂ ಹಾಗೂ ನಿದ್ದೆ ಮಾಡಿದರೂ ಕ್ರಿಸ್ತನಿಗೋಸ್ಕರವೇ. ಆಹಾ, ಎಂತಹ ದೊಡ್ಡ ಮಾತುಗಳು ನೋಡಿ. ನಿದ್ದೆ ಮಾಡಿರಿ ಎಂದು ಕರ್ತನು ಹೇಳ್ತಾರೆ. ನಿದ್ದೆ ಅವಶ್ಯಕವಾಗಿದೆ. ಆದರೆ ನಿಮ್ಮ ಹೃದಯ ಸರಿಯಾಗಿಲ್ಲದೆ ನೀವು ನಿದ್ರೆ ಮಾಡಿದ್ರೆ, ಪಾಪದ ನಿದ್ರೆಯಲ್ಲಿ ನೀವು ಪಾತಾಳಕ್ಕೆ ಹೋಗ್ತೀರಿ. ಅದಕ್ಕೆ ರಾತ್ರಿ ಹಾಸಿಗೆಗೆ ಹೋಗುವುದಕ್ಕಿಂತ ಮುಂಚೆ ನಿಮ್ಮ ಹೃದಯ ದೇವರ ಮುಂದೆ ಹೊಯ್ದುಕೊಂಡು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧ ಮನಸ್ಸಿನಿಂದ ಚೆನ್ನಾಗಿ ನಿದ್ದೆ ಮಾಡಿರಿ. ಒಳ್ಳೆ ನಿದ್ದೆ ಬರುತ್ತೆ. ಪ್ರಶಾಂತವಾಗಿ ಬೆಳಗ್ಗೆ ಎದ್ದ ನಂತರ ಕರ್ತನನ್ನು ಸ್ತುತಿಸುವವರಾಗಿರ್ತೀರಿ. ಕೊನೆಯದಾಗಿ 11ನೇ ವಚನ. ಆದುದರಿಂದ ಈಗ ನೀವು ಮಾಡಿಕೊಳ್ಳುತ್ತಿರುವ ಪ್ರಕಾರ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ. ಈ ದಿನ ಶನಿವಾರ ಪ್ರಿಯರೇ, ವರ್ಷದ ಕೊನೆ ಶನಿವಾರ. ಸಾಧ್ಯವಾದರೆ ಉಪವಾಸ ಪ್ರಾರ್ಥನೆ ಮಾಡಿ ಕರ್ತನ ಸನ್ನಿಧಿಯಲ್ಲಿ ಕಾಲ ಕಳೆದು, ಇಲ್ಲಿ ವಾಕ್ಯ ಏನು ಹೇಳುತ್ತೆ? ಒಬ್ಬರಿಗೊಬ್ಬರು ಎದಕ್ಕಾಗಿ? ಕ್ಷೇಮಾಭಿವೃದ್ಧಿ ಮಾಡಿಕೊಳ್ಳುವುದಕ್ಕಾಗಿ. ಒಬ್ಬರ ಕೇಡು ಒಬ್ಬರು ನೋಡುವುದಕ್ಕಾಗಿ, ಒಬ್ಬರ ನಾಶನ ಮತ್ತೊಬ್ಬರು ನೋಡುವುದಕ್ಕಾಗಿ ಲೋಕದ ಮನುಷ್ಯರು ಎಷ್ಟೋ ತವಕ ಪಡ್ತಿದ್ದಾರೆ. ನಾನು ಬೆಳೆಯಬೇಕು, ಉಳಿದವರೆಲ್ಲ ಹಾಳಾಗಬೇಕು. ನಾನೇ ದೊಡ್ಡವನಾಗಬೇಕು, ಉಳಿದವರೆಲ್ಲ ಚಿಕ್ಕವರಾಗಿರಬೇಕು. ಬೇರೆಯವರು ಪ್ರಯೋಜನವಿಲ್ಲದವರಾಗಿ ನಿರೂಪಿಸಬೇಕೆಂಬ ಧ್ಯಾಸದಿಂದಲೇ ಬದುಕುತ್ತಿದ್ದಾರೆ. ಆದರೆ ದೇವರ ಮಕ್ಕಳಾದ ನಾವು ಒಬ್ಬರನ್ನೊಬ್ಬರು ಆಧರಿಸಿಕೊಳ್ಬೇಕು, ಒಬ್ಬರನ್ನೊಬ್ಬರು ಬಲಪಡಿಸಿಕೊಳ್ಬೇಕು, ಒಬ್ಬರ ಸಂಗಡಲೊಬ್ಬರು ಐಕ್ಯವಾಗಿ ಪ್ರಾರ್ಥಿಸಬೇಕು, ಒಬ್ಬರ ಕ್ಷೇಮಕ್ಕೋಸ್ಕರ ಒಬ್ಬರು ತ್ಯಾಗ ಮಾಡಬೇಕು. ಅದು ಯೇಸು ನಮಗೋಸ್ಕರ ಮಾಡಿದ ಹಾಗೆ. ಅದಕ್ಕೆ ಸಭೆ ನಮಗೆ ಅವಶ್ಯಕವಾಗಿ ಬೇಕಾಗಿದೆ. ಅದಕ್ಕೆ ಪವಿತ್ರ ಹೃದಯದಿಂದ ಪ್ರಾರ್ಥಿಸುವವರು ಅವಶ್ಯಕವಾಗಿ ನಮಗೆ ಬೇಕಾಗಿದ್ದಾರೆ. ನಮ್ಮನ್ನು ಎಚ್ಚರಿಸುವ, ಗದರಿಸುವ ದೈವ ಸೇವಕರು ಅವಶ್ಯಕವಾಗಿ ಬೇಕಾಗಿದ್ದಾರೆ. ದೇವರ ಸನ್ನಿಧಿ ನಮಗೆ ಬೇಕಾಗಿದೆ. ನಾವು ಮೇಲಿಂದ ಮೇಲೆ ರೀಸೆಟ್ ಮಾಡಿಕೊಳ್ಳುವುದಕ್ಕಾಗಿ, ನಮ್ಮ ಹೃದಯ ಸರಿಪಡಿಸಿಕೊಳ್ಳುವುದಕ್ಕಾಗಿ, ನಮ್ಮ ಮತ್ತನ್ನು ಬಿಟ್ಟು ಬಿಡುವುದಕ್ಕಾಗಿ, ನಮ್ಮ ಕೆಲಸ ನಿಂತ ಸ್ಥಳದಿಂದಲೇ ಮತ್ತೆ ಪುನರಾರಂಭಿಸುವುದಕ್ಕಾಗಿ, ಅದನ್ನು ಸಂಪೂರ್ಣಗೊಳಿಸುವುದಕ್ಕಾಗಿ ಇದು ಬೇಕು. ಹೌದು ಪ್ರಿಯರೇ, ಈ ವರ್ಷಾಂತ್ಯದಲ್ಲಿ ಕರ್ತನು ಬಂದರೂ ಬರಬಹುದು. ಈ ತಿಂಗಳಲ್ಲಿ ಅನೇಕರು ಮರಣ ಹೊಂದುವುದನ್ನು ನೋಡ್ತಿದ್ದೇವೆ.
ನಿಮ್ಮ ಲೆಕ್ಕ ಮುಗಿದೋಯ್ತು, ನಿಮ್ಮ ಕತೆ ಮುಗಿಸುತ್ತಾ ಇದ್ದೇನೆ ಅಂದಿದ್ರೆ ಹೇಗಿರುತ್ತೆ ನಮ್ಮ ಬದುಕು? ಲೆಕ್ಕಾಚಾರ ಸರಿ ಇವೆಯಾ? ದೇವರ ವಾಕ್ಯಾನುಸಾರವಾಗಿ, ಆತನ ಚಿತ್ತಾನುಸಾರವಾಗಿ ನಾವು ಬದುಕದೇ ಇದ್ದರೆ, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟ ಪರಿಶುದ್ಧ ಹೃದಯವುಳ್ಳವರಾಗಿ ನಾವು ಜೀವಿಸದಿದ್ದರೆ, ಅಯ್ಯೋ ಮರಣ, ಭಯಂಕರವಾಗಿ ಅದು ಅಗ್ನಿಗಂಧಕಗಳಿಂದ ಉರಿಯುವಂತಹ ಕೆರೆಯೊಳಗೆ ಯುಗಯುಗಗಳವರೆಗೂ ತಲತಲಾಂತರಕ್ಕೂ ಶ್ರಮೆ ಹೊಂದಬೇಕಾಗುತ್ತೆ. ಅದಕ್ಕೆ ನಮ್ಮ ಹೃದಯಗಳನ್ನು ಸರಿಪಡಿಸಿಕೊಳ್ಳೋಣ, ನಮ್ಮ ಮನಸಾಕ್ಷಿಯನ್ನು ಸರಿಪಡಿಸಿಕೊಳ್ಳೋಣ, ಬಲಹೀನವಾಗಿರುವ ಸಹೋದರರನ್ನು ಮೇಲೆ ಕೆತ್ತೋಣ, ಜೊತೆ ವಿಶ್ವಾಸಿಗಳನ್ನು ಬಲಪಡಿಸೋಣ. ಒಬ್ಬರ ಕ್ಷೇಮಕ್ಕೋಸ್ಕರ ಒಬ್ಬರು ಸೇರಿ ಕೆಲಸ ಮಾಡೋಣ. ಒಬ್ಬರ ಮೇಲನ್ನು ಮತ್ತೊಬ್ಬರು ಕೋರಿಕೊಳ್ತಾ ಯೇಸುವಿನ ಪ್ರೀತಿಯನ್ನು ಹಂಚೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ವರ್ಷಾಂತ್ಯದಲ್ಲಿ ದೇವರೇ, ನಾವೇನೇನು ಕೆಲಸ ಮಾಡಬೇಕು, ಯಾವ ರೀತಿಯಾಗಿರಬೇಕು, ಯಾವ ರೀತಿ ನಮ್ಮ ಹೃದಯಗಳನ್ನು ಸಿದ್ಧ ಮಾಡಿಕೊಂಡು ನಿಮ್ಮ ರಾಜ್ಯದ ವಾರಸುದಾರರಾಗಿ ಹೇಗೆ ಸಿದ್ಧರಾಗಿರಬೇಕೆಂದು, ಯಾವ ರೀತಿ ನೀವು ನಮಗಾಗಿ ಹಾಕಿಕೊಂಡಿರುವ ಪ್ರಣಾಳಿಕೆಗಳನ್ನು ನೆರವೇರಿಸುವವರಾಗಿರಬೇಕೆಂದು ನಿಮ್ಮ ಆತ್ಮನ ಮೂಲಕ ನಮಗೆ ಬಯಲ್ಪಡಿಸುತ್ತಿರುವ ಹಾಗೆ ನಾವು ವಿಧೇಯರಾಗುವಂತೆ ಸಹಾಯ ಮಾಡಿರಿ. ಮತ್ತರಾಗಿರದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಸಹಾಯ ಮಾಡಿರಿ. ನಿಮ್ಮ ವಾಕ್ಯ ಧ್ಯಾನಿಸುವುದಕ್ಕಾಗಿಯೂ ನಮ್ಮ ಹೃದಯ ತಿದ್ದುಕೊಳ್ಳುವುದಕ್ಕಾಗಿಯೂ ರಕ್ಷಣೆ, ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು, ನಂಬಿಕೆ, ಪ್ರೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸೈತಾನನಿಗೆ ಅವಕಾಶ ಕೊಡದಂತೆ ನಿಮ್ಮ ಕೃಪೆಯ ಅಡಿಯಲ್ಲಿ ಭದ್ರವಾಗಿದ್ದು ನಿಮ್ಮ ಚಿತ್ತ ಇರುವುದಾದರೆ ಮತ್ತೊಂದು ನೂತನ ವರ್ಷದೊಳಗೆ ಸೇರಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದಿನಾಲು ದೇವರ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸಿ ನಿಮ್ಮ ಯೋಗಕ್ಷೇಮ ತಿಳಿದುಕೊಳ್ಳಲು ಬಯಸ್ತಿದ್ದೇವೆ. ದೇವರಿಗೆ ಲೆಕ್ಕ ಒಪ್ಪಿಸುವವರಾಗಿ ಸೇವೆ ಮುಂದುವರಿಸ್ತಾ ಇದ್ದೇವೆ. ನಮಗೋಸ್ಕರವೂ ಕೂಡ ನೀವೆಲ್ಲರೂ ಪ್ರಾರ್ಥಿಸಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.